6 kg ಅಕ್ಕಿ ಬೇಕು. ಒಂದ್ ದಿನಕ್ಕೆ 6 kg ಅಕ್ಕಿ ಬೇಕು. ಇನ್ನೀಗ ಮರಿಗಳು ದೊಡ್ಡದಾದ್ರೆ ಅದು ಸಾಲದು. ಈಗ ಅಲ್ಲಿ ಒಂದು ತಪ್ಪಲೆ ಮಾಡಿದ್ದೀವಿ ಅಂತ 2 ತಪ್ಪಲೆ ಬೇಕು ಒಂದ್ ದಿವ್ಸಕ್ಕೆ ಅನ್ನ. ಲಾಸ್ಟಿಗೆ ಸದ್ಯಕ್ಕೆ ಹೇಳಿದ್ರೆ ಎಲ್ಲ ಓಡ್ಬರ್ತಾರೆ. ಈಗ ಯಾರೆಲ್ಲ ಹೊರಗಡೆ ಹೋಗಿದ್ರು ಒಂದು 2-3 ಬಂದಿದೆ ಹೊರಗಡೆ ಹೋದವರೆಲ್ಲ. ಬಾ ಅಪ್ಪ ಬಾ. ಒಂದು 15-20 ವರ್ಷದಿಂದ ಸಾಕ್ತಾ ಇದ್ದೀನಿ. ಒಂದ್ಸತಿ ಸಾಕಿ ಸುಮಾರು 20 ನಾಯಿನೆಲ್ಲ ಔಷಧಿ ಹಾಕಿ ಕೊಂದುಬಿಟ್ರು. ತಿಂಗಳಿಗೆ 15,000 ಮೇಲೆ ಖರ್ಚಾಗುತ್ತೆ ಆಸ್ಪತ್ರೆಗೆಲ್ಲ ಹೋದ್ರೆ. ದಿವ್ಸಕ್ಕೆ 500 ರೂಪಾಯಿ ಬೇಕೇ ಬೇಕು. ಹಾಲಿಗೆ 350 ರೂಪಾಯಿ ಬೇಕು. 7 ಲೀಟ್ರ್ ಹಾಲಿಗೆ 7 ಲೀಟ್ರ್ ಹಾಲು. ವ್ಯವಸಾಯ ಎಲ್ಲ ಮಾಡಿ ಗದ್ದೆ ತೋಟದಲ್ಲೆಲ್ಲ ಅದ್ರಲ್ಲಿ ಬಂದ ಆದಾಯನ ನೀವು ಈ ಪ್ರಾಣಿಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ. ಎಲ್ರಿಗೂ ನಮಸ್ಕಾರ. ಕಥಾಹಂದರಕ್ಕೆ ನಿಮ್ಮೆಲ್ರಿಗೂ ಆತ್ಮೀಯವಾದ ಸ್ವಾಗತ. ಪ್ರಾಣಿಗಳಂತಂದ್ರೆ ಎಲ್ರಿಗೂ ಪ್ರೀತಿ ಇರುತ್ತೆ, ಒಲವಿರುತ್ತೆ, ಆಸೆ ಇರುತ್ತೆ. ಎಷ್ಟು ಮುದ್ದಾಗಿದೆ ಅಲ್ವಾ, ಎಷ್ಟು ಕ್ಯೂಟ್ ಆಗಿದೆ ಅಲ್ವಾ ಅಂತ ಮುದ್ದಿಸ್ತೀವಿ. ಆದರೆ ಅದಕ್ಕೇನಾದರೂ ತೊಂದರೆಗಳಾದರೆ ಅಥವಾ ಅದಕ್ಕೇನು ಇಂಜುರಿ ಆದರೆ ಅಥವಾ ಅದು ಹೆಣ್ಣು ಮರಿಗಳೇನಾರು ಆದರೆ ಎಲ್ಲೋ ಕಾಡುಗಳಲ್ಲಾಗಿರ್ಬೋದು, ರಸ್ತೆ ಬದಿಗಳಲ್ಲಾಗಿರ್ಬೋದು, ಇನ್ಯಾರ್ದೋ ಮನೆ ಹತ್ರ ಆಗಿರ್ಬೋದು, ಇನ್ನೆಲ್ಲೋ ತಂದುಬಿಟ್ಟು ಅವ್ರ ಪಾಡ್ಗವ್ರು ಬಿಟ್ಟು ಹೊರಟೋಗ್ತಾರೆ. ಅಂಥ ಪ್ರಾಣಿಗಳು ಕಾರ್ಗೋ ಅಥವಾ ವಾಹನಗಳಿಗೆ ಸಿಕ್ಕಿ ಸತ್ತೋಗೋ ಅಂಥ ಚಾನ್ಸಸ್ಸೇ ಹೆಚ್ಚು. ಅಂಥದ್ರಲ್ಲಿ ಇಲ್ಲೊಬ್ರು ಭವಾನಿ ಅಂತ ಇದ್ದಾರೆ. ಕೊಡಗು ಜಿಲ್ಲೆ ವೀರಸ್ಪೇಟೆ ಹತ್ರ ಕರಡ ಅನ್ನೋ ಒಂದು ಗ್ರಾಮದಲ್ಲಿ ಒಬ್ಬರು ಅಮ್ಮ ಇದ್ದಾರೆ. ಅವ್ರಿಗೂ ತುಂಬ ಏಜ್ ಆಗಿದೆ ಪಾಪ ಅವ್ರಿಗೆ. ಅವರು ಭವಾನಿ ಅಂತ ಆ ಅಮ್ಮ ಒಂದಷ್ಟು ನಾಯಿ ಮರಿಗಳನ್ನ, ಬೆಕ್ಕಿನ ಮರಿಗಳನ್ನ ಸಾಕ್ತಾ ಇದ್ದಾರೆ. ಅಂದರೆ ಎಲ್ಲೆಲ್ಲೋ ತಗೊಬಂದು ಬಿಟ್ಟು ಹೋಗಿರ್ತಾರಲ್ಲ ಅಂಥ ಮರಿಗಳನ್ನ ನೋಡೋಕ್ಕಾಗದೆ, ಇಲ್ಲಪ್ಪ ಅದಕ್ಕೊಂದು ಬದುಕು ಕೊಡಬೇಕು, ಅದು ಕೂಡ ನಮ್ಮ ಥರನೇ ಒಂದು ಜೀವ ಅಲ್ವಾ ಅಂದ್ಬಿಟ್ಟು ಅದನ್ನು ಸಾಕ್ತಾ ಇದ್ದಾರೆ. ನೋಡಿ ಇವರು ಸಹಕಾರ ನೀಡ್ತಿರೋದು ಇವರು ನಿವೃತ್ತ ಪ್ರಿನ್ಸಿಪಾಲ್ ಡಾಕ್ಟರ್ ಸುಲೋಚನಾ ನಾರಾಯಣ್ ಅಂತ. ಅವ್ರ ಪಾಪ ಅವ್ರಿಗೆ ತುಂಬ ಸಹಕಾರನ ನೀಡ್ತಾ ಇದ್ದಾರೆ. ಇವತ್ತು ಬನ್ನಿ ಅವ್ರನ್ನ ಮಾತಾಡ್ಸೋಣ. ಅಮ್ಮ ನಮಸ್ತೆ. ನಮಸ್ತೆ. ನಾಯಿಗಳನ್ನೆಲ್ಲ ಯಾಕೆ ಸಾಕಬೇಕು ಅನ್ನಿಸ್ತು? ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀರಾ? ಸಾಕಬೇಕು ಅಂತ ಅನ್ಸೋದು, ರೋಡಲ್ಲಿ ಸಣ್ಣ ಸಣ್ಣ ಮರಿನ ಬಿಡ್ತಾರೆ, ಅದನ್ನ ಯಾರು ತಕೊಂಡು ಹೋಗೋದಿಲ್ಲ. ಇನ್ನು ನಮ್ಮಲ್ಲಿ ನಾಯಿ ಮರಿಗಳಿರೋ ನಮ್ಮ ಮನೆಗೆ ಬರ್ತವೆ. ಅವರೆಲ್ಲ ಬಿಟ್ಟಿದ್ರೆ ನಾನೆಲ್ಲಿಗೆ ತಗೊಂಡೋಗಿ ಅವ್ರನ್ನ ಬಿಡ್ಲಿ, ಅದಕ್ಕಾಗಿ ನಾನು ಸಾಕ್ತಾ ಇದ್ದೀನಿ. ಎಷ್ಟು ವರ್ಷದಿಂದ ಸಾಕ್ತಾ ಇದ್ದೀನಿ? ನಾನು ಸುಮಾರು ಒಂದು 15-20 ವರ್ಷದಿಂದ ಸಾಕ್ತಾ ಇದ್ದೀನಿ. ಒಂದ್ಸತಿ ಸಾಕಿ ಸುಮಾರು ಒಂದು 5-6 ನಾಯಿ ನಮ್ದೊಂದಲ್ಲ, ಇಲ್ಲಿ ಒಂದು ವಟಾರಲ್ಲಿ ಒಂದು 10-20 ನಾಯಿನೆಲ್ಲ ಔಷಧಿ ಹಾಕಿ ಕೊಂದುಬಿಟ್ರು. ನಾವು ಪೊಲೀಸರಿಗೆಲ್ಲ ಕೊಟ್ಟು ಆದರೂ ಅವನು ಜಗ್ಗಿಲ್ಲ, ಅವನಿಗೆ ಹೋದ. ಅದರಿಂದ ನಾವು ಆಗ್ಲಿಂದ ನಾನು ನಾಯಿನ ಬಿಡೋದೇ ಇಲ್ಲ. ಎಲ್ಲ ಗೂಡಿಗೆ ಹಾಕಿ ಸರಿ ವಿಷ ಹಾಕಿ ಅದನ್ನ ಸಾಯಿಸ್ಬಿಟ್ಟಿದ್ರ? ಎಷ್ಟು ನಾಯಿ ಮರಿಗಳನ್ನ? 5 ನಾಯಿನ ಸಾಯಿಸ್ಬಿಟ್ರು ಒಂದೇ ಸರಿ. ಯಾಕಂತ ಹೇಳೋದು, ಅದು ಇದು ಕದಿಬೇಕು ಅವ್ರಿಗೆ, ನಾಯಿ ಗಲಾಟೆ ಮಾಡ್ತವೆ, ಅದಕ್ಕಾಗಿ ಎಲ್ಲ ಹಂಗೆ ಮಾಡಿದ್ರು. ಅಲ್ಲಿಂದ ನಾನು ನಾಯಿನ ಬಿಡೋದೇ ಇಲ್ಲ, ಗೂಡಲ್ಲಿ ಹಾಕಿ ಸಾಕ್ತಾ ಇದ್ದೀನಿ. ಈಗ 15 ವರ್ಷದ ಹಿಂದೆ ಅಮ್ಮ ಒಂದ್ ನಾಯಿ ಮರಿ ನಿಮ್ಗೆ ಎಲ್ಲಿ ಸಿಕ್ತು? ಯಾಕೆ ಸಾಕಬೇಕು ಅನ್ನಿಸ್ತು? ನಮ್ಮ ರೋಡಲ್ಲೇ ಇಲ್ಲೇ ಮನೆ ಮುಂದೆನೆ ಸಿಕ್ತು. ಹೇಗ್ ಸಿಕ್ತು? ಅದು ಯಾವ ಸ್ಥಿತಿಲಿ ಇತ್ತು? ಅದು ಸ್ಥಿತಿ ಅಂತ ಹೇಳಿದ್ರೆ ಲಾಚರಾಗಿ ಅನ್ನ ಇಲ್ಲದೆ ಒಂಥರ ಸಿಗ್ತದೆ. ಅದನ್ನ ಚೆನ್ನಾಗಿ ನಾನು ಎಲ್ಲ ಒಂದೇ ಮರಿ ಒಂದೇ ಮರಿ ಅಲ್ಲ, ಸುಮಾರು ಮರಿಗಳು. ಈ ವರ್ಷನೇ ನನಗೆ 10 ಮರಿ ಸಿಕ್ಕಿದೆ. ಈ ವರ್ಷದಲ್ಲಿ 10 ಮರಿ ಸಿಕ್ಕಿದೆ ನನಗೆ. ನಮ್ಮಲ್ಲಿ ನಾಯಿ ಯಾವ್ದು ಮರಿ ಹಾಕೋದಿಲ್ಲ. ನಾನೆಲ್ಲ ಅವರಿಗೆ ಆಪರೇಷನ್ ಮಾಡಿಸ್ಕೊಂಡಿದ್ದೀನಿ. ನಮ್ಮಲ್ಲಿ ಎಲ್ಲ ಹೆಣ್ಣು ಮರಿ, ಎಲ್ಲ ನಮ್ಮಲ್ಲಿ ಇರೋದೆಲ್ಲ ಹೆಣ್ಣು ಮರಿ. ಈಗ ನಿಮ್ಗೆ ಆಲ್ಮೋಸ್ಟ್ ಸಿಕ್ಕಿರೋದಲ್ಲ ಹೆಣ್ಮರಿನೇ. ಬನ್ನಿ ಈಗ ನೋಡೋಣ ಒಂದ್ಸರಿ. ಈಗ ಒಳಗಡೆ ಒಂದು ಗೂಡುಗಳನ್ನ ಮಾಡ್ಕೊಂಡಿದ್ದಾರೆ, ನಾಯಿಗಳನ್ನ ಸಾಕ್ಬೇಕು ಅಂತ. ಬನ್ನಿ ಒಂದು ನೋಡೋಣ. ನಾಯಿ ಮರಿಗಳು ಎಷ್ಟಿದಾವೆ? ನಾಯಿ ಮರಿಗಳು 30 ನಾಯಿ ಮರಿಗಳಿವೆ. 30 ನಾಯಿ ಮರಿಗಳೇ 11 ಮರಿ ಇದೆ. ಆಪರೇಷನ್ಗೆ 11 ಮರಿಗಳಿದೆ. ಆಪರೇಷನ್ ಮಾಡಿಸ್ಬೇಕು. ಇನ್ನೊಂದು 3-4 ತಿಂಗಳಲ್ಲಿ ಎಲ್ಲರನ್ನ ಆಪರೇಷನ್ ಮಾಡಿಸ್ಬೇಕು. ಹೌದಾ? ಈ ಬೆಕ್ಕಿನ ಮರಿಗಳು ಮರಿ ಆಗ್ತಾ ಇರ್ತವೆ. ಅವ್ರು ಒಂದೊಂದು ಗಂಡು ಬೆಕ್ಕುಗಳು ಕಾಡಿಗೆ ಹೋಗ್ತಾ ಇರ್ತವೆ, ಬರ್ತವೆ, ಇರ್ತವೆ. ಇನ್ನೇನ್ ಮಾಡೋದು, ಅವ್ರನ್ನ ಯಾರು ಸಾಕಲ್ಲ. ಈಗ ಬೆಕ್ಕು ಮರಿ ಸಮೇತ ಯಾರು ಸಾಕ. ಬೆಕ್ಕಿನ ಮರಿಗಳು ಕೂಡ ತಂದು ಬಿಡ್ತಾರೆ, ಎಲ್ಲ ತಂದು ಬಿಡ್ತಾರೆ. ಬೆಕ್ಕಿನ ಮರಿ, ನಾಯಿ ಮರಿ ಅವ್ರು ಬದುಕೋದು ಇಲ್ಲ. ಸಣ್ಣ ಸಣ್ಣ ಮರಿನೇ ಬಿಡ್ತಾರಲ್ಲ, ಅವ್ರು ತಂದ್ರು ಬದುಕೋದಿಲ್ಲ. ಸ್ವಲ್ಪ ದಿವಸ ಇರ್ತವೆ, ಅವು ಸತ್ತು ಹೋಗ್ತವೆ. ಎಲ್ಲ ಬೆಕ್ಕು ಎಷ್ಟಿದೆ ಅಮ್ಮ ನಿಮ್ಮ ಹತ್ರ? ಬೆಕ್ಕು 20 ಮೇಲೆ ಬೆಕ್ಕು ಮರಿ ಇದೆ. 20 ಮೇಲೆ ಇದೆಯಾ ಬೆಕ್ಕು ಮರಿಗಳು? ಅವನು ಹಿಂಗೆ ತಗೊಬಂದ್ ಬಿಟ್ಟಿರೋದಾ? ಇಲ್ಲ, ಈಗ ಬೆಕ್ಕು ಮರಿಗಳೆಲ್ಲ ನಮ್ದೇ. ಬೆಕ್ಕು ಮರಿಗಳೆಲ್ಲ ನಿಮ್ದೆ, ನೀವೇ ಸಾಕೊಂಡಿರೋದ? ಬೆಕ್ಕು ಮರಿ ತಂದವು ಯಾರು ಬದುಕಿಲ್ಲ. ಒಂದು 4-5 ಬೆಕ್ಕು ತಂದವು ಉಂಟು, ಬಾಕಿ ಎಲ್ಲ ನಮ್ಮಲ್ಲಿ ಮರಿ ಹಾಕಿದ್ದೇವೆ. ಹೌದಾ? ಇದೆಲ್ಲ ನಿಮ್ಮನೆ? ಹೆಸರು ಅಪ್ಪು ಅಂತ ಅಪ್ಪು ಅಂತ ಸಾಕೊಂಡಿದೀವಿ. ಅವನ ತಾಯಿನ ಯಾರೋ ಆಕ್ಸಿಡೆಂಟ್ ಮಾಡ್ಬಿಟ್ರ. ಆಗ ನಾವು ಸಣ್ಣ ಮರಿನ 20 ದಿವಸ ಮರಿನ ನಾವೇ ಇದಕ್ಕೆ ಹಾಲು ಬ್ರೆಡ್ ಎಲ್ಲ ಕೊಟ್ಟು ಸಾಕಿದೀವಿ. ಅವನ ಹೆಸರು ಅಪ್ಪು ಅಂತ. ಎಲ್ಲಿಂತ ಕರೆದ್ರು ಬರ್ತಾನೆ. ಅಪ್ಪು ಅಂತ ಕರೆದ್ರೆ ಓಡ್ ಬರ್ತಾನೆ. ಎಲ್ಲಿದ್ರು ಬರ್ತಾನೆ. ಎಷ್ಟು ವರ್ಷ ಅಮ್ಮ ಈಗ ಅವನಿಗೆ? 3.5 ವರ್ಷ ಆಯ್ತು ಇವನಿಗೆ. ಹೌದಾ? 3 ವರ್ಷ ಆಯ್ತು. ಅಲ್ಲ, ನಿಮ್ಮ ಹತ್ರ ಇರೋ ಒಂದು 20-22 ಬೆಕ್ಕುಗಳೆಲ್ಲ ನಿಮ್ಮನೇದೇನೆ? ಎಲ್ಲ ನಮ್ಮದೇ. ಒಂದು 4-5 ಬೆಕ್ಕು ಮಾತ್ರ ಹೊರಗಡೆ
ಬಾಕಿ ಇರೋದೆಲ್ಲ ನಮ್ದೆ. ಈಗ ಮರಿ ಹಾಕಿದ್ದು ಹೊರಗಡೆ ಬಂದಿದೆ. ಹೌದಾ? ಮರಿ ಅದು ಸುಮಾರು ಮರಿ ಹಾಕಿದೆ, ಎಲ್ಲ ನಮ್ದೆ. ಈಗ ಇದೆಲ್ಲ ಗಲೀಜ್ ಮಾಡುತ್ತೆ, ಏನೋ ಅಸಹ್ಯ ಪಟ್ಕೋತಾರೆ. ಗಲೀಜು ಮಾಡಕ್ಕೆ ನಾ ಬಿಡಲ್ಲ. ಇವರಿಗೆ ಒಂದು ದೊಡ್ಡ ದೊಡ್ಡ ಬಕೆಟ್ ಉಂಟಲ್ಲ ಇಲ್ಲಿ ನೋಡಿ, ಅದಕ್ಕೆಲ್ಲ ಭತ್ತದ ಹೊಟ್ಟು ಉಂಟಲ್ಲ, ಅದನ್ನ ಹಾಕಿ ಇರ್ತೀನಿ. ತಿವ್ಸರ್ನ ಚೆಲ್ಬಿಟ್ಟು ಪುನಃ ಬೇರೆ ಅದ್ರಲ್ಲೇ ಬಂದ್ ಮಾಡ್ತಾರ ಅವರು? ಅದರಲ್ಲೇ ಬಂದು ಮಾಡ್ತಾರೆ, ಎಲ್ಲಿ ಗಲೀಜು ಮಾಡಲ್ಲ. ಇವನು ಮಾತ್ರ ಈಗ ಹುಷಾರಿಲ್ವಲ್ಲ ಅಂತ ಎಲ್ಲ ಅಲ್ಲೇ ಬಂದು ಮಾಡ್ತಾರೆ. ಎಲ್ಲ ಅಲ್ಲೇ ಬಂದ್ ಮಾಡ್ತಾರೆ, ಅಲ್ಲೇ ಬಂದು ಎಲ್ ಬೇಕಲ್ಲಿ ಮಾಡಲ್ಲ. ಮಾಡಲ್ಲ. ತುಂಬಾ ಒಳ್ಳೆ ಬುದ್ಧಿ ಕಲ್ಸಿದೀರಾ ಅಮ್ಮ ನೀವು. ಎಲ್ಲ ಬಕೆಟ್, ಅದಕ್ಕೆ ಇಲ್ಲಿ ಕಾಣೋದಿಲ್ಲ, ಬಕೆಟ್ ಅಲ್ಲಿ ಸ್ಟಾಕು ನಂದು. ಪ್ರತಿ ದಿವಸ ನಾ ತೊಳೆದ್ಬಿಟ್ಟು ಕ್ಲೀನ್ ಮಾಡಿ ಪುನಃ ಬೇರೆ ಬಕೆಟಿಗೆ ಹಾಕ್ತೀನಿ. ನೀವೇ ಕ್ಲೀನ್ ಮಾಡ್ತೀರಾ? ನಾನೇ ಕ್ಲೀನ್ ಮಾಡ್ತೀನಿ ಎಲ್ಲ. ನಾನು ಬೆಕ್ಕದ ಕೆಲಸ ಎಲ್ಲ ನಾನೇ ಮಾಡೋದು. ಅಮ್ಮ ನಿಮ್ಗೆ ಜಮೀನೆಲ್ಲ ಇದೆಯಾ? ಜಮೀನು ಉಂಟು, 1.5 ಎಕರೆ ತೋಟ ಇದೆ, 1.5 ಎಕರೆ ಗದ್ದೆ ಇದೆ. ಅದಕ್ಕೆ ಅಡಿಕೆ ಗಿಡ ಎಲ್ಲ ಹಾಕಿದೀವಿ. ಅದರಲ್ಲಿ ಸ್ವಲ್ಪ ಕಾಳು ಮೆಣಸು ಏಲಕ್ಕಿ ಎಲ್ಲ ಬರುತ್ತೆ, ಅಡಕೆ ಇದರಲ್ಲೆಲ್ಲ ಮಾಡಿ ನಾನು ಇವ್ರನ್ನೆಲ್ಲ ಸಾಕ್ತಾ ಇದ್ದೀನಿ. ವ್ಯವಸಾಯ ಎಲ್ಲ ಮಾಡಿ ಗದ್ದೆ ತೋಟದಲ್ಲೆಲ್ಲ ಅದ್ರಲ್ಲಿ ಬಂದ ಆದಾಯನ ನೀವು ಈ ಪ್ರಾಣಿಗಳಿಗೆ ಖರ್ಚು ಮಾಡ್ತಾ ಇದ್ದೀನಿ. ಓ ಸ್ವಲ್ಪ ನಿಜವಾಗ್ಲೂ ನೀವು ಗ್ರೇಟ್. ಕಾಯ್ಬೇಕನ್ನ ನೋಡೋದು, ಮಕ್ಕಳೆಲ್ಲ ಅವ್ರವ್ರ ಪಾಡಿಗೆ ಇರ್ತಾರೆ, ಅವ್ರವ್ರ ಸಂಪಾದನೆ ಮಾಡ್ಕೊಡ್ತೀನಿ. ಯಾರು ಏನು ಕೇಳಲ್ವಾ ನಿಮ್ಗೆ? ಏನು ಕೇಳಲ್ಲ, ಮಕ್ಕಳಿಗೆಲ್ಲ ಇಷ್ಟನೇ. ಹೌದಾ? ಪ್ರಾಣಿ ಎಲ್ಲ ಅಂದ್ರೆ ಏನ್ ಹೇಳ್ತಾರೆ ಅವರು? ಏನು ಹೇಳಲ್ಲ, ಚೆನ್ನಾಗಿ. ಅವ್ರಿಗೆ ಬೇಜಾರು, ಅವ್ರು ತಂದು ಬಿಡ್ತಾರ ಅಂತ ಅವ್ರಿಗೆ ಬೈತಾರೆ. ಓ ಇಲ್ಲಡ ಅಪ್ಪು 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 ಅಂತ ಕರೆದ್ರೆ ಅಪ್ಪು, ಅವನು ನಮ್ಮ ಅಪ್ಪು ಅಲ್ಲಪ್ಪು. ಇವನ ಅಣ್ಣ ಇದ್ದಾನೆ ಒಬ್ಬ, ಇವನ ಕಚ್ಚೋದು, ಇಲ್ಲಿ ಕಾಣೋದಿಲ್ಲ ಎಲ್ಲ ಗಾಯ. ಹೌದೌದು. ಈಗ ಇದಕ್ಕೆ ಹುಷಾರಿಲ್ಲ ಅಂತ ಅಂದ್ರೆ ನಾನು ಪೇಟೆಗೆ ಕರ್ಕೊಂಡು ಹೋಗ್ತೀನಿ. ನೀವೇ ಕರ್ಕೊಂಡು? ನಾನೇ ಕರ್ಕೊಂಡು ಹೋಗ್ತೀನಿ, ಬುಟ್ಟಿಗೆ ಹಾಕೊಂಡು ಕರ್ಕೊಂಡು. ಬುಟ್ಟಿಗೆ ಹಾಕೊಂಡು ಯಾವ ತರ ಬುಟ್ಟಿ ಮಾಡಿದ್ರಿ? ಅಲ್ಲಿ ಉಂಟಲ್ಲ ಈ ತರ ಬುಟ್ಟಿಗೆ ಹಾಕೊಂಡು ಕರ್ಕೊಂಡು ಹೋಗ್ತೀನಿ. ಈ ತರ ಬುಟ್ಟಿ ಮಾಡಿದೀರಾ? 4 ಬುಟ್ಟಿ ಇದೆ ಈ ತರ. ಇದು ಮರಿ ಮಾಡಿರೋದು? ಮರಿ ಮಾಡಿದೆ. ಎಷ್ಟು ಚಿಕ್ಕ ಪುಟಾಣಿ ಮರಿಗಳು ನೋಡಿ, ಕಣ್ಣು ತೆರೆದಿದೆ ಕಾಣೋದಿಲ್ಲ, ಕಾಟ ಆಟಕ್ಕೆ ಆಗಿವೆ. ಒಬ್ಬ ಮುಟ್ಟಕ್ಕೇನೆ ಇಲ್ಲಪ್ಪ ಇಲ್ಲಪ್ಪ. ಎಷ್ಟು ದಿನ ಆಯ್ತು ಇದಕ್ಕೆ? ಒಂದು 1 ತಿಂಗಳು ಆಗ್ಲಿಕ್ಕೆ ಆಯ್ತು. 1 ತಿಂಗಳು ಆಯ್ತಾ? ಇದು ಅಮ್ಮ ಎಲ್ಲೂ ಹೋಗಲ್ವಾ? ಇಲ್ಲೇ ಹೋಗಲ್ಲ, ಇಲ್ಲೇ ಇರ್ತದೆ. ಇಲ್ಲೇ ಇರುತ್ತಾ? ಸುಮಾರಾಗಿರುತ್ತೆ, ಎಲ್ಲ ಒಂದೊಂದ್ಸಲ ತೋಟಕ್ಕೆ ಹೋಗಿ ಬರ್ತೇವೆ. ತೋಟಕ್ಕೆ ಹೋಗಿ ಬರುತ್ತೆ, ಇಲ್ಲೇ ಇರ್ತದೆ. ಇದನ್ನ ತಂದು ಬಿಟ್ಟಿದೆ ಕಾಪಿ ಮರದ ಮೇಲೆ. ಕರ್ಕೊ ಬಂದ್ಬಿಟ್ಟಿದೆ ಯಾರೋ ಬಿಟ್ಟಿದ್ದು. ಈಗ ಮರಿ ಎಷ್ಟು ಸರಿ ಮರಿ ಹಾಕ್ತೀವಿ? ಆಯ್ತು, ಈಗ 3 ಸರಿ ಮರಿ ಹಾಕೋದು ಈಗ. ಹೌದಾ? ಇದಕ್ಕೆಲ್ಲ ನಿಮ್ಗೆ ಹುಷಾರಿಲ್ಲ ಅಂತಂದ್ರೆ ನೀವೇ ಈ ಬಾಕ್ಸ್ಗಳಿಗೆ ಹೋಗ್ತೀನಿ, ನಾನೇ ಡಾಕ್ಟರ್ ಹತ್ರ ತೋರಿಸ್ತೀರಾ? ತೋರಿಸ್ತೀನಿ. ಈಗ ಅದ್ರದ್ದು ಚಾರ್ಜ್ ಎಲ್ಲ ಯಾರು ಬರಸಲ್ಲ, ನಾನೇ ಬರ್ಸೋದು. ಬಸ್ಸಲ್ಲಿ ಕರ್ಕೊಂಡು ಹೋಗ್ತೀನಿ, ಹಿಂಗೆ ಬುಟ್ಟಿಗೆ ಹಾಕೊಂಡು. ಅದಕ್ಕೆ ಏನಾದ್ರು ಟಾನಿಕ್ ಇಂಜೆಕ್ಷನ್ ಮಾಡ್ತಾರೆ, ಇಂಜೆಕ್ಷನ್ ಮಾಡಿ ಟಾನಿಕ್ ಎಲ್ಲ ಬರ್ಕೊಡ್ತಾರೆ. ಈ ಸರಿ ಟಾನಿಕ್ ಎಲ್ಲ ಅವರಲ್ಲಿ ಇದ್ರೆ ಕೊಡ್ತಾರೆ, ಇಲ್ದೋದ್ರೆ ನಾನು ಹೊರಗಡೆ ತಗೊಳ್ತೀನಿ. ನೀವು ಹೊರಗಡೆ ತಗೊಳಕ್ಕೆಲ್ಲ ತುಂಬಾ ಕಾಸ್ಟ್ಲಿ ಅಲ್ಲ? ಅಲ್ಲೇ ಒಂದೊಂದ್ಸಲ 300 ರೂಪಾಯಿ ಆಗುತ್ತೆ ಒಂದೊಂದು. ಅದಕ್ಕೆ ಟಾನಿಕ್ಗೆ 300 ರೂಪಾಯಿ ಉಂಟು ಟಾನಿಕ್ಗೆ. ಅದ್ರದ್ದೆಲ್ಲ ಆಗ ನೀವೇ ನಿಮ್ ಕೈಲಿಂದ? ನಮ್ಮ ಕೈಲಿಂದ ಆಗ್ತದೆ. ನಿಮ್ಗೆ ಯಾರು ಸಹಾಯ ಮಾಡಲ್ಲ? ಯಾರು ಸಹಾಯ ಮಾಡಿಲ್ಲ. ಊರಲ್ಲೆಲ್ಲ ಯಾರಾದ್ರೂ ಸಹಾಯ ಮಾಡಿಲ್ಲ? ಯಾರು ಸಹಾಯ ಮಾಡಲ್ಲ ಊರಲ್ಲಿ, ಎಲ್ಲ ಯಾರು ಮಾಡಲ್ಲ. ಮೇಡಮ್ ಅಕ್ಕಿ ತಂದು ಕೊಡ್ತಾರೆ, ಅಕ್ಕಿ ತಂದು ಅವ್ರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದೇ ಪ್ರಿನ್ಸಿಪಲ್ ಅವರು ಸ್ವಲ್ಪ ಹೆಲ್ಪ್ ಮಾಡ್ತಾರೆ. ಅದು ಬಿಟ್ಟು ಬೇರೆ ಯಾರು ಮಾಡಲ್ಲ. ಇನ್ನು ವೆಟನರಿ ರೇಖಾ ಅಂತ ಒಬ್ರು ಇದ್ದಾರೆ, ಅವರು ಫ್ರೀ ಆಗಿ ಇಂಜೆಕ್ಷನ್ ಎಲ್ಲ ಮಾಡ್ಕೊಡ್ತಾರೆ. ಮನೆಗೆ ಬಂದು ಫ್ರೀ ಆಗಿ ರೇಖಾ ಅಂತ. ಅಮ್ಮ ನಿಮ್ ಕೈಲಿಂದ ಎಷ್ಟು ಖರ್ಚಾಗುತ್ತೆ ಒಂದ್ ತಿಂಗಳಿಗೆ? 15,000 ಮೇಲೆ ಖರ್ಚಾಗುತ್ತೆ. ಆಸ್ಪತ್ರೆಗೆಲ್ಲ ಹೋದ್ರೆ ದಿವಸಕ್ಕೆ 500 ರೂಪಾಯಿ ಬೇಕೇ ಬೇಕು. ಹಾಲಿಗೆ 350 ರೂಪಾಯಿ ಬೇಕು. 7 ಲೀಟರ್ ಹಾಲಿಗೆ 7 ಲೀಟರ್ ಹಾಲು. ದಿನಕ್ಕೆ 350 ರೂಪಾಯಿ ಹಾಲು ಬೇಕು. 10,000 ರೂಪಾಯಿ ಹತ್ರ. ಅದ್ರ ಮೇಲೆ ಅಕ್ಕಿ 6 kg ಅಕ್ಕಿ ಬೇಕು. ಒಂದ್ ದಿನಕ್ಕೆ 6 kg ಅಕ್ಕಿ ಬೇಕು. ಇನ್ನೀಗ ಮರಿಗಳು ದೊಡ್ಡದಾದ್ರೆ ಅದು ಸಾಲದು. ಈಗ ಅಲ್ಲಿ ಒಂದು ತಪ್ಪಲೆ ಮಾಡಿದ್ವಿ ಅಂತ 2 ತಪ್ಪಲೆ ಬೇಕು ಒಂದ್ ದಿವಸಕ್ಕೆ ಅನ್ನ. 2 ತಪ್ಪಲೆ ಅನ್ನ ಬೇಕು. ಆಗ ನಿಮ್ಗೆ 15,000 ರೂಪಾಯಿ ಮೇಲೆ ಖರ್ಚಾಗುತ್ತೆ ಅಮ್ಮ. ಖರ್ಚಾಗುತ್ತೆ, ಏನ್ ಮಾಡೋದು, ಇವ್ರನ್ನ ಬಿಡಕ್ಕಾಗಲ್ವಾ? ಆಗ ನಿಮ್ಮ ಈ ಗದ್ದೆ ತೋಟದಲ್ಲಿ ಬಂದು ಅದೆಲ್ಲ ಇವ್ರಿಗೆ ಅಕಸ್ಮಾತ್ ಅದು ಸಾಕಾಗಿಲ್ಲ ಅಂದ್ರೆ ಏನ್ ಮಾಡ್ತೀರಾ? ಸಾಕಾಗಿಲ್ಲ ಅಂದ್ರೆ ಒಂದೊಂದು ಒಳಗಂತ ತಗೊಂಡೋಗಿ ಹಾಕ್ತೀನಿ, ಕಾಪಿ ಬರೋಗ ತಗೊಂಡು ಬಿಡಿಸ್ಕೊಳ್ತೀನಿ. ಪ್ರಾಣಿಗಳಿಗೋಸ್ಕರ ಅವ್ರ ಮೈ ಮೇಲೆ ಇರೋ ಒಡವೆನ ತಗೊಂಡೋಗಿ ಅಡ ಇಟ್ಟು ಹುಷಾರ್ ಮಾಡಿ ಆಮೇಲಿಂದ ಕಾಫಿಗೆ ಏನಾದ್ರು ದುಡ್ಡು ಬಂದ್ರೆ ಅದೆಲ್ಲ ಬಿಡಿಸ್ಕೊಂಡು ಮಾಡ್ತೀರಾ. ಅವ್ರಿಗೆ ರಸ್ತೆ ಬದಿಲಿ ಎಲ್ಲೆಲ್ಲೋ ನಮ್ಗೆ ಸಾಕಕ್ ಆಗಲ್ಲ ಅಂತ ಬಿಟ್ಟು ಹೋದಂತ ಮರಿಗಳನ್ನ ತಗೊಬಂದು ಇಷ್ಟ ಆರೈಕೆ ಮಾಡ್ತಿದ್ದೀರಲ್ಲ, ನಿಜವಾಗ್ಲೂ ನಿಮ್ಗೆ ಏನ್ ಹೇಳೋದು ಅಮ್ಮ. ಅದೇ ದೇವ್ರು ಎಲ್ಲಾ ಕಡೆನೇ ಇರಕ್ಕಾಗಲ್ಲ ಅಂತ ನಿಮ್ಮಂತವ್ರು ಇರ್ತಾರೆ. ಹೌದು, ಸಾಕು ಅಂತ ಇವ್ರಿಗೆ. ಈಗ ಮನೇಲಿ ನೀವು ಒಬ್ಬರೇ ಇರೋದು? ಮೈಸೂರು ಬರ್ತಾಳೆ, ಮೊನ್ನೆ ಬಂದ್ಲು. ಯಜಮಾನ ಸತ್ತು 27-28 ವರ್ಷ ಆಯ್ತು. ಸ್ವಲ್ಪ ಜಮೀನಿದೆ ಅಂದ್ರೆ ಏನ್ ದೊಡ್ಡ ಜಮೀನು ಇಲ್ಲ ಇವ್ರಿಗೆ. ಸುಧಾರಣೆ ಮಾಡ್ತೀವಿ. ಒಂದು 3 ಎಕರೆ ಎಲ್ಲ ಇರೋದು, 3 ಎಕರೆ ಇದೆ. ಅದ್ರಲ್ಲೇನೆ
ಇಷ್ಟೆಲ್ಲ ಮಾಡ್ತಾ ಈ ವರ್ಷ ಸ್ವಲ್ಪ ಪರವಾಗಿಲ್ಲ, ಸ್ವಲ್ಪ ಕಾಪಿಗೆ ರೇಟ್ ಎಲ್ಲ ಆಗಿದೆಯಲ್ಲ, ಅದರಿಂದ ಸುಮಾರಾಗಿ ಸುಧಾರಣೆ ಆಗುತ್ತೆ. ಅವೇನಾದ್ರೂ ಮರಿ ಮಾಡ್ಬೇಕು ಅಂದ್ರೆ ಈ ತರ ಬುಟ್ಟಿಗಳಲ್ಲಿ ಹಾಕಿ ಅದನ್ನ ಮರಿ ಮಾಡಿಸಿ, ಅದಕ್ಕೆ ಹುಷಾರಿಲ್ಲ ಅಂದಾಗ ಇದೇ ಬುಟ್ಟಿಲಿ ಹಾಕೊಂಡು ಹಾಸ್ಪಿಟಲ್ ತಗೊಂಡೋಗಿ ಆಟೋಗೋ ಬೇರೆ ದುಡ್ಡು ಕೊಡ್ಬೇಕು ಇಲ್ಲಿಂದ ಅಲ್ಲ. ಬೇಕಾದ್ರೆ ನಾನು ಬಸ್ಸಲ್ಲೇ ಕರ್ಕೊಂಡು ಹೋಗ್ತೀನಿ. ನಾಯಿ ಆದ್ರೆ ಆಟೋ ಆಗ್ಬೇಕು. ಆಟೋಗೆ 300 600 ರೂಪಾಯಿ 600 ರೂಪಾಯಿ ಆಟೋಗೆ ಬೇಕು. ಈಗ ಮೊನ್ನೆ ತಗೊಂಡು ಹೋಗಿದೆ, ಅದೊಂದು ಕುಂಟಂದು ನೋಡಿಗೆ ಹೊಟ್ಟೆ ದಪ್ಪ ಇರೋದು. ಅದಕ್ಕೆ ಸುಮಾರು ಟಾನಿಕ್ ಕೊಟ್ಟಿದ್ದಾರೆ. ಈಗ ಬೇರೆ ಒಂದು ಡಾಕ್ಟರ್ನ ಕೇಳಬೇಕು ಏನು ಲಾಸ್ಟಿಗೆ ಸದ್ಯ ಕೇಳಿದ್ರೆ ಎಲ್ಲ ಓಡ್ಬರ್ತಾರೆ. ಈಗ ಯಾರೆಲ್ಲ ಹೊರಗಡೆ ಹೋಗಿದ್ರು, ಒಂದು 2-3 ಬಂದಿದೆ ಹೊರಗಡೆ ಹೋದವರೆಲ್ಲ. ಬಾ ಅಪ್ಪು, ಬಾ ಅಪ್ಪು. ಅವನಿಗೆ ಅಲ್ಲೇ ಬೇಕು, ಅವನು ಯಾರ ಜೊತೆ ತಿನ್ನಲ್ಲ. ಬೆಳಿಗ್ಗೆ ಎಷ್ಟು ಸರಿ ಹಾಕ್ತೀರಾ? ಬೆಳಿಗ್ಗೆ ಒಂದೇ ಸರಿ ಆಗೋದು. ಬೆಳಿಗ್ಗೆ ಒಂದ್ಸತಿ, ಸಾಯಂಕಾಲ ಒಂದ್ಸತಿ ಪೆಡಿಗ್ರಿ ಹಾಕ್ತೀನಿ. ಇನ್ನು ಅರ್ಚಿದ್ರೆ ಹಾಲು. ಪೆಡಿಗ್ರಿಗೆಲ್ಲ ಎಷ್ಟು ಬೇಕು ತಿಂಗಳಿಗೆ? ನನ್ನ ಮಕ್ಕಳು ಸುಮಾರಾಗಿ ಪೆಡಿಗ್ರಿ ಕಳಿಸ್ತಾರೆ. ದಿವಸ ಅಂತೂ ತಿಂಗಳಿಗೆ ಒಂದು 15 ಪ್ಯಾಕೆಟ್ 1500 ರೂಪಾಯಿ ಪೆಡಿಗ್ರಿಯೇ ಬೇಕು ಇವರಿಗೆ. 1,500 ಅದೊಂದು ಪ್ಯಾಕೆಟ್. ಅದು ಇಲ್ಲಿ ಸಿಕ್ಕೋದಿಲ್ಲ, ಇದು ಮೈಸೂರಲ್ಲೇ ಸಿಕ್ಕೋದು. ಇದು ನಾ ಮೈಸೂರಿಂದ ತರಿಸೋದು. ಒಂದೊಂದು ಚೀಲ ತರಿಸ್ತೀನಿ. 2,800 ರೂಪಾಯಿ ಬರುತ್ತೆ ಒಂದು ಚೀಲಕ್ಕೆ. ಒಂದಿನಕ್ಕೆ 6 kg ಅಕ್ಕಿ, ಅಲ್ಲಿಗೆ 1.5 ಕ್ವಿಂಟಲ್ ಹತ್ರ ಆಯ್ತಲ್ವಾ? ಮಿಲ್ಲಿಂದ ಒಬ್ರು ತಂದು ಕೊಡ್ತಾರೆ 35 ರೂಪಾಯಿಗೆ ಒಳ್ಳೆ ಅಕ್ಕಿ. 35 ರೂಪಾಯಿಗೆ ಕೆಜಿ. ಅದನ್ನ ತಗೊಬಂದ ಇದು ಹಾಕ್ತೀನಿ. ತಿಂಗಳಿಗೆ ಒಂದು ಅರ್ಧ ಕ್ವಿಂಟಲ್ ಕೊಡ್ತಾರೆ. ಅದು ಮೇಡಮ್ ಸುಲೋಚನಾ ಮೇಡಮ್ ಅವರು ರಿಟೈರ್ಡ್ ಪ್ರಿನ್ಸಿಪಲ್. ಅವರು ಕೂಡ ಈ ಪ್ರಾಣಿಗಳಿಗೆ ಪಾಪ ತುಂಬಾ ಸಹಕಾರನ ನೀಡ್ತಾ ಇದ್ದಾರೆ. ಮೂಕಜೀವಿಗಳಂದ್ರೆ ಬಹಳಷ್ಟು ಇಷ್ಟ ನನಗೆ. ಅದು ಯಾರೇ ಸಾಕಿರಲಿ, ನನಗೆ ಅವುಗಳ ಮೇಲೆ ಅನುಕಂಪ ಇರೋದ್ರಿಂದ ಈ ಭವಾನಿ ಅಮ್ಮ ಮಾಡ್ತಿರುವಂತಹ ಸೇವೆಯನ್ನು ದಿನನಿತ್ಯವೂ ನಾನು ನೋಡ್ತಾ ಇರ್ತೇನೆ. ಹಾಗಾಗಿ ನನಗೆ ಅನಿಸಿತು ನಾನು ಕೂಡ ಸ್ವಲ್ಪ ಅವರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ನಾನು ಅವರಿಗೆ ಒಂದು ಮಾತು ಕೊಟ್ಟಿದ್ದೇನೆ. ಅವರು ಸಂತಾನಹರಣ ಚಿಕಿತ್ಸೆ ಮಾಡುವಾಗ ನಾಯಿಗಳನ್ನು ಕರ್ಕೊಂಡು ಹೋಗಬೇಕಾದ್ರೆ ಕೆಲವು ನಾಯಿಗಳಿಗೆ ನಾನು ಮಾಡಿಸ್ಕೊಡ್ತೇನೆ ಅಂತ ಹೇಳಿ ಮೊನ್ನೆ ತಾನೇ ಒಂದು ನಾಯಿಗೆ ಮಾಡಿಸ್ಕೊಟ್ಟೆ. ಎಷ್ಟು ಖರ್ಚಾಗುತ್ತೆ ಮ್ಯಾಮ್ ಒಂದು ನಾಯಿಗೆ? ನಮಗೆ ಸುಮಾರು 3,500 ರೂಪಾಯಿ ನಮಗೆ ಬರುತ್ತೆ. 3,500 ರೂಪಾಯಿ ಬರುತ್ತೆ. ಹೌದು. ಅಂದರೆ ಭವಾನಿ ಅಮ್ಮನಿಗಾದರೆ ಸ್ವಲ್ಪ ಕನ್ಸೆಷನ್ ಕೊಡ್ತಾರೆ. ನಾನು ನನ್ನ ಕ್ಯಾರಫಲ್ಲಿ ಹೋಗುತ್ತೆ ಅಂತಂದರೆ ಎಷ್ಟು ರೇಟ್ ಉಂಟು ಅದನ್ನೇ ತಗೊಳ್ತಾರೆ ಡಾಕ್ಟ್ರುಗಳು. ಹಾಗಾಗಿ ನಾನು ಅವರಿಗೆ ಹೇಳಿದ್ದೇನೆ, ಮುಂದೆ ಇನ್ನು 11 ನಾಯಿಗಳಿವೆ ಅಂತ ಅಂದಿದ್ದಾರಲ್ಲ, ಅದಕ್ಕೆ ನಾನು ನಿಮಗೆ ಸಹಾಯ ಮಾಡ್ತೇನೆ ಅಂತ ಹೇಳಿ ಅವರೊಂದು ನಾಯಿ, ನಾನೊಂದು ನಾಯಿ, ಅಥವಾ ನಾನು ಒಂದು 2-3 ನಾಯಿ, ಕೆಲವೊಮ್ಮೆ ನನಗೆ 5-6 ನಾಯಿಗಳನ್ನು ಮಾಡಿಸುವಷ್ಟು ದೇವರು ಶಕ್ತಿ ಕೊಟ್ಟಿರೋದ್ರಿಂದ ಮಾಡಿಸಿಕೊಡ್ಬೋದು ನನಗೆ. ಮತ್ತು ಈಗ 2 ತಿಂಗಳಿಂದ ನಾನು ಅವರಿಗೆ ಸ್ವಲ್ಪ ಪ್ರತಿ ತಿಂಗಳು ಒಂದು ಅರ್ಧ ಕ್ವಿಂಟಲ್ ಅಂದರೆ 50 kg ಅಕ್ಕಿಯನ್ನು ನಾನು ಕೊಡ್ತಾ ಇದ್ದೇನೆ. ಹೌದು, ಅಂದರೆ ನನಗೆ ಬೇರೆ ಸೋಷಿಯಲ್ ಸರ್ವಿಸ್ ನಾನು ತುಂಬ ಮಾಡೋದ್ರಿಂದ ನನಗೀಗ ಸದ್ಯದ ಮಟ್ಟಿಗೆ ಭವಾನಿ ಅಮ್ಮನಿಗೆ ಇಷ್ಟೇ ಮಾಡೋಕ್ಕೆ ಸಾಧ್ಯ ಇದೆ. ಯಾಕೆ ನಾನು ಪ್ರತಿ ತಿಂಗಳು ಅರ್ಧ ಕ್ವಿಂಟಲ್ 50 kg ಅಕ್ಕಿ ಅಂದರೆ ಕಮ್ಮಿ ಅಲ್ಲ, ಈಗ ಮೊನ್ನೆ ಜನವರಿಯಿಂದ ನಾನು ಶುರು ಮಾಡಿದ್ದೇನೆ. ಜನವರಿ ತಿಂಗಳಲ್ಲಿ, ಫೆಬ್ರವರಿ ತಿಂಗಳಲ್ಲಿ, ಈಗ ಮಾರ್ಚಲ್ಲಿ ಈಗ ನನಗೆ ಪೆನ್ಷನ್ ಬಂದ ತಕ್ಷಣ ನಾನು ಅವರಿಗೆ ಕೊಡ್ತೇನೆ ಅಂತ ಈಗ ಆಗಲೇ ಹೇಳಿದ್ದೇನೆ. ಮತ್ತು ನನಗೆ ಕ್ಯಾನ್ಸರ್ ಪೇಷಂಟ್ಸು ಅವರೆಲ್ಲ ತುಂಬ ಅಸೋಸಿಯೇಟ್ ಆಗಿರೋದರಿಂದ ನನಗಿರುವಂತಹ ಒಂದು ರಿಟೈರ್ಮೆಂಟಿನ ಸಂಪಾದನೆ ಏನುಂಟು ಅದನ್ನೆಲ್ಲ ನಾನು ಹೀಗೆ ಹಂಚುತ್ತೇನೆ. ಅವುಗಳಲ್ಲಿ ಮೂಕಜೀವಿಗಳಿಗೂ ಕೂಡ ಸಹಾಯ ಮಾಡ್ತೇನೆ. ಮತ್ತು ನನಗೂ ಕೂಡ ನನ್ನ ಮನೆಯಲ್ಲಿ 5 ಬಿಟ್ಟು ಹೋದ ನಾಯಿಗಳು ಮರಿಗಳಿದ್ದದ್ದು, ಅವುಗಳಿಗೂ ಸಂತಾನಹರಣ ಚಿಕಿತ್ಸೆ ಮಾಡಿ ಅದರಲ್ಲಿ 4 ಮರಿಗಳು ತೀರಿಕೊಂಡ್ಬಿಟ್ಟು ಈಗ ಒಂದು ನಾಯಿ ನನ್ನ ಹತ್ರನೇ ಇದೆ. ಹೌದು, ಆ ಥರದ ಸಹಾಯವನ್ನು ನಾನು ಮಾಡ್ತೇನೆ. ಭವಾನಿ ಅಮ್ಮನವರ ಒಳ್ಳೆಯ ಕೆಲಸವನ್ನು ಕೆಲವು ಜನಗಳು ಸ್ವಾರ್ಥಕ್ಕಾಗಿ ಬಳಸ್ಕೊಳ್ಳುವಂತಹ ಹುನ್ನಾರವನ್ನು ಹೊಂದಿದ್ದಾರೆ. ನಾವು ತಂದು ಬಿಡ್ತೇವೆ ನಾಯಿಗಳನ್ನ ನೋಡ್ಕೊಳ್ಳಿ, ಬೇಕಾದರೆ ಖರ್ಚಿಗೆ ಕೊಡ್ತೇವೆ ಹೇಳುವಂತಹ ಮಾತುಗಳನ್ನು ಆಡೋದು, ಯಾವ್ಯಾವುದೋ ಸಮಯದಲ್ಲಿ ಭವಾನಿ ಅಮ್ಮನವರಿಗೆ ಕರೆ ಮಾಡಿ ನಾಯಿಗಳನ್ನು ಬಿಡ್ತೇವೆ ಅಂತ ಹೇಳೋದು, ಇದರಿಂದ ಸ್ವಲ್ಪ ತೊಂದರೆಗಳಾಗ್ತಾ ಇವೆ. ಜನರು ಎಚ್ಚೆತ್ತುಕೊಳ್ಬೇಕು ಹೇಳುವಂಥದ್ದೇ ನನ್ನ ಆಶಯ. ನೋಡಿ, ಇಷ್ಟು ಬೆಕ್ಕಿನ ಮರಿಗಳಿದ್ದಾವೆ. ಇಲ್ಲಿ ಹೊರಗಡೆ ಹೋದರೆ ಒಂದಷ್ಟು ನಾಯಿ ಮರಿಗಳನ್ನ ನೀವು ನೋಡ್ಬೋದು. ಈ ಸಣ್ಣ ಮರಿಗಳನ್ನ ತಂದು ಬಿಟ್ಟಿದ್ದು ನಾಯಿ ಇದೆ 2 ಗಂಡು ಮರಿನೇ ಬಿಟ್ಟೋಗಿದ್ದು. ಎಷ್ಟು ದಿನ ಆಯ್ತು ಬಿಟ್ಟೋಗಿ? 1 ತಿಂಗಳಾಯ್ತು. ಅವ್ರು ಬರೋವಾಗ ಎಸಿಗೆ ಆಗ್ತಿತ್ತು ಅವ್ರು ನೋಡಕ್ಕೆ. ಈಗ ಸ್ನಾನ ಎಲ್ಲ ಮಾಡಿಸಿ ಚೆನ್ನಾಗಿದ್ದಾರೆ. ಈಗ ಅಲ್ಲೂ ಒಳಗಡೆ ಒಂದು ಇದೆಯಲ್ಲ, ಇದು ಆಪರೇಷನ್ ಆಗಿದೆ. ಇದು ಹೆಣ್ಣು ನಾಯಿ ಎಲ್ಲ, ನಮ್ಮಲ್ಲಿ ಇರೋದೆಲ್ಲ ಹೆಣ್ಣು ನಾಯಿ. ಮರಿ ಹಾಕ್ಸಕ್ಕೆ ಬಿಡಲ್ಲ ನೀವು? ಮರಿ ಹಾಕಕ್ಕೆ ಬಿಡಲ್ಲ. ಇವ್ರು ಸ್ವಲ್ಪ ಗಾಬರಿ, ಸ್ವಲ್ಪ ಈ ಕಡೆ ಬಂದಿವೆ. ಆಪರೇಷನ್ ಆಗಿ ಎಷ್ಟು ದಿನ ಇರ್ಬೇಕಮ್ಮ? ಆಪರೇಷನ್ ಆಗಿ ಕ್ರಾಸ್ ಟೈಮ್ ಆದ್ರೆ ಅವ್ರನ್ನ 15 ದಿವಸ ಕಾಪಾಡಬೇಕು. ಬೇರೆ ಟೈಮ್ ಯಾಕೆ? ಅದಕ್ಕೆ ಹೆದರಿಕೆ ಕೆಲಸ ಆಗುತ್ತೆ. ಬೆಳಿಗ್ಗೆ ಅನ್ನ ಕೊಡ್ಬೇಕು, ಬೆಳಿಗ್ಗೆ ಊಟ, ಹಾಲು ಅನ್ನ ಕೊಡ್ತೀರಾ? ಬೆಳಿಗ್ಗೆ 7 ಗಂಟೆಗೆ ಕೊಟ್ಬಿಡ್ತೀನಿ ಇವರಿಗೆ ಹಾಲು ಅನ್ನ. ಮಧ್ಯಾಹ್ನ ಇಲ್ಲ, ಮಧ್ಯಾಹ್ನ ಕೊಡಲ್ಲ, ರಾತ್ರಿ ಕೊಡ್ತೀರಾ? ರಾತ್ರಿ ನಾನು 3 ಗಂಟೆಗೆ ಕೊಡ್ತೀನಿ. ಇಲ್ಲಿ ಎಷ್ಟು ಮರಿಗಳಿದಾವೆ?
ಇಲ್ಲಿ 3 ಇದೆ. ಇಲ್ಲಿ 3 ಇದ್ದಾವೆ. ಆ ಕಡೆ ಸೈಡು ಆ ಕಡೆ ಸೈಡು ಒಂದರಲ್ಲಿ 6 ಇದೆ. ಸಪ್ರೇಟ್. ಇದೆಲ್ಲ ಕ್ಲೀನ್ ಮಾಡೋದು ನೀವೇನೆ? ನಾನೇ ಮಾಡೋದು. ನೀವೇ? ಇದನ್ನು ಕರ್ಕೊಬಂದು ಬಿಟ್ಟೋಗಿದ್ದ? ಇದನ್ನ ದೇವಸ್ಥಾನದ ಹತ್ರ ಬಿಟ್ಟು ಸಣ್ಣ ಇಷ್ಟೇದಪ್ಪ ಮರಿ ಮಳೆ ಆ ಥರ ತಂದು ಬಿಟ್ಟಿದ್ದು ಪಾಪ. ಅವಾಗ ನೀವು ಅಲ್ಲೇ ಹೋಗಿ ಹುಷಾರಿತ್ತಿಲ್ಲ. ಪಾಪ. ಈ 3 ಮರಿಗಳು ನಿಮ್ಗೆ ಒಟ್ಟಿಗೆ ಸಿಕ್ಕಿದ್ದ? 4 ಮರಿಗಳು. ಅದ್ರ ಜೊತೆ ಒಂದು ಮರಿ ನೋಡಿ ಅಲ್ಲಿ ಬಿಟ್ಟಿದ್ದೀನಿ. ಅದಕ್ಕೆ ನಡಿಯಕ್ಕಾಗುತ್ತಿಲ್ಲ, ಹಿಂಗೆ ಕಾಲು ಹಿಂಗೆ ಆಯಿತು. ಅದನ್ನ ಏನು ಮಾಡಿದೆ, ಮಳೆ ಅಲ್ವಾ ಅಂತ ಅಡಿಗೆ ಮನೆ ಒಳಗೆ ಸೇರಿಸ್ಕೊಂಡೆ. ಅಡಿಗೆ ಮನೆ ಸೇರಿಸೋದು ಈಗ ಅದು ಇದ್ರ ಜೊತೆ ಅಲ್ವೇ ಇಲ್ಲ ಅಂತ ಹೇಳ್ಬೇಕು. ಹಂಗೆ ಅಷ್ಟು ಚೆನ್ನಾಗಿದೆ. ಅಷ್ಟು ಅವನು ಒಳಗೆ ಇದ್ದಿದ್ದು. ಎಲ್ಲ ನಾಯಿ ಮರಿ ಮೂಲಕ ತುಂಬಾ ಚೆನ್ನಾಗಿದ್ದಾವೆ. ಅವ್ರು ಹುಷಾರಿಲ್ಲ ಅಂದ್ರೆ ನಾನು ಕರ್ಕೊಂಡೋಗಿ ಹಾಸ್ಪಿಟ್ಲಿಗೆ ತೋರಿಸ್ತಾರೆ. ಇಲ್ಲೂ ಒಂದಷ್ಟು ನಾಯಿ ಮರಿಗಳು 4 ಇದೆ. ಇಲ್ಲೆಲ್ಲ ಇಲ್ಲಿ 4 ಇದೆಯಾ? ಇದು ದೊಡ್ಡದು. ಇದು ದೊಡ್ಡದು. ಇದೆಲ್ಲ ಕ್ಲೀನ್ ಮಾಡ್ತೀರಾ ನೀವು? ಎಲ್ಲ ಗೂಡುಗಳೆಲ್ಲ ನೀವೇ ಕ್ಲೀನ್ ಮಾಡೋದು? ನಾನೇ ಮಾಡೋದು ಬೆಳಿಗ್ಗೆ. ಅಮ್ಮ ನಿಮ್ಗೆ ಇದೇ ಕೆಲಸ ಅಲ್ಲ? ನನಗೆ 11-12 ಗಂಟೆವರೆಗೆ ನನಗೆ ನಾಯಿ ಕ್ಲೀನ್ ಮಾಡೋಕ್ಕೆ ಇರುತ್ತೆ. ಪಾಪ ಈ ನಾಯಿ ಒಂದ್ಸತಿ ಹುಷಾರಾಗ್ಬಿಟ್ರೆ ಸಾಕು. ಈಗ ಹುಷಾರಿಲ್ದಾರ ನಾಯಿ ಮಕ್ಕಳು ಹಾಸ್ಪಿಟ್ಲ್, ಇದಕ್ಕೆ ಹುಷಾರಿಲ್ಲ, ಇದಕ್ಕೆ ಅದ್ರ ಲಿವರು ಇದೆಲ್ಲ ಹೋಗಿದೆ ಅಂತ ಹೇಳ್ತಾರೆ. ಲಿವರ್ ಹೋಗಿದೆ ಅಂತ. ಈಗ ಈ ಚೈನಲ್ಲೇ ಇರ್ತದ? ಇದು ಚೈನಲ್ಲೇ ನಾನು ಬಿಡಲ್ಲ. ಬಿಟ್ಟು ಏನಾದ್ರೂ ತಿಂತದಲ್ಲ ಒಂಥರ ಜಾಸ್ತಿ ಆಗುತ್ತೆ ಅಂತ ಅಂದ್ಬಿಟ್ಟು ಕೊಡ್ತೀನಿ. ದಿವಸ ಒಂದೊಂದು ಲಾಸಿಕ್ಸ್ ಟಾನಿಕ್ 2 ಥರ ಟಾನಿಕ್ ಕೊಡ್ತೀನಿ. ಟಾನಿಕ್ ಕೊಡ್ತಾ ಇದ್ದೀರ ಅದಕ್ಕೆ? ಇಷ್ಟು ಸಣ್ಣ ಮರಿನೆಲ್ಲ ಬಿಟ್ಟಾರಲ್ಲ. ಇದನ್ನು ಬಿಟ್ಟೋಗಿರೋದಾ? ಅದು ಎಲ್ಲ ಬಿಟ್ಟವ್ರೆ. ನಮ್ಮಲ್ಲಿ ಯಾರು ನಮ್ಮದು ಇಲ್ಲ. ಅಂದ್ರೆ ನೀವು ರೋಡಲ್ಲೆಲ್ಲ ಬಿಟ್ಟಿರೋದನ್ನೇ ಬಿಟ್ಟಿದೆ. ರೋಡಲ್ಲೇ ಸಿಕ್ಕತ್ತೆ. ಇಲ್ಲೇ ರೋಡಲ್ಲಿ ಸಿಕ್ಕುತ್ತೆ. ಎಲ್ಲಿಗೆ ಹೋಗೋದೇ ಬೇಡ. ಅಲ್ಲ ನೀವ್ ಇದೀರಾ ಅಂತ ಅಂದ್ಬಿಟ್ಟು ಏನಾದ್ರೂ ಕರ್ಕೊಂಡ್ ಬಿಟ್ಟೋಗ್ತಾರ ಅಂತ? ನಾವ್ ಇದ್ದೀವಿ ಅಂತ ಈಗ ಜಾಸ್ತಿ ಬಿಡ್ತಾರೆ. ನೀವ್ ಸಾಕ್ತೀರಾ ಅಂತ ಗೊತ್ತಂತಾರ, ಅದಕ್ಕೆ ಬಿಡ್ತಾರೆ. ಅದು ಹಸುಗಳು ಸಾಕೊಂಡಿದ್ದೀರಾ? ಹಸುಗಳು ಇದೆಯಾ? ಹಸು ಇದೆ ನಮ್ದು. ದೊಡ್ಡೊಂದು ಕರು ಇದೆ, ದೊಡ್ಡದು ಗೂಳಿ. ಇದೊಂದು ನಾಯಿ ಮರಿ ಹಾಕಿ ಅದನ್ನ ಯಾರು ನೋಡದೆ ನಾನ್ ತಕೊಂಡ್ ಬಂದಿದ್ದು. ಅದನ್ನ ವಯಸ್ಸಾಗಿದೆ ಅದಕ್ಕೆ. ಅದು ಆಪರೇಷನ್ ಆಗಿದೆ. ಅದು ಆಪರೇಷನ್ ಮಾಡ್ಸಿದೀರಾ? ಇದನ್ನೆಲ್ಲ ಇಲ್ಲೆಲ್ಲ ನೀವೇ ನೋಡ್ಕೊಂಡು? ಇದೇ ಕಾಡಲ್ಲಿ ಬಿಟ್ಟು ನಾಯಿದು ಮರಿ. ಅಂದ್ರೆ ಕಾಡಲ್ಲಿ ಹೇಗ್ ಬಿಟ್ಟೋಗಿದ್ರು? ಕಾಲ್ ಕೈ ಕಟ್ಟಿ ಬಿಟ್ಟೋಗಿದ್ರು. ಕಾಲ್ ಕೈ ಬಿಟ್ಟು ನಾಯಿ ನೋಡಿ ಇಲ್ಲಿ ತೋರಿಸ್ಕೊಡ್ತೀನಿ. ಯಾವ ನಾಯಿನ? ಇದೇ ಗಾಯನ. ಗಾಯ ಇನ್ನೂ ಚೆನ್ನಾಗಿ ವಾಸಿ ಆಗಿಲ್ಲ. ಒಂದೊಂದು ಚೂರು ಗಾಯ ಇದೆ ನೋಡಿ. ಈ ನಾಯಿನ ಕಾಲು ಕೈ ಕಟ್ಟಿ ಬಿಟ್ಟಿದ್ದು. ಈ ನಾಯಿ ಬಿಟ್ಟೋಗಿದ್ದು. ಅದ್ರ ಜೊತೆಗೆ ಇದೆ 5 ಮರಿ. ಬಾ ಅಮ್ಮ, ಈ ಕಾಲು ಕೈನ ಕಟ್ಟಿಬಿಟ್ಟು ಬಿಟ್ಟಿದ್ರು ಅಂತ ಹೇಳಿದ್ರಲ್ಲ, ಎಲ್ಲಿ ಬಿಟ್ಟಿದ್ರು ನೀವು? ಬೆಟ್ಟದ ದೇವಸ್ಥಾನ ಹೋಗೋ ರೋಡಲ್ಲಿ ಬಿಟ್ಟಿದ್ರು. ಅದು ಏನಂತಾರೆ, ಇನ್ನೊಂದ್ಸತಿ ಮನೆಗೆ ವಾಪಸ್ ಬರಬಾರ್ದು ಅಂತ ಬಿಟ್ಟಿದ್ರು. ಅದಾದ್ರೆ ಅದಕ್ಕೆ ಸ್ವಲ್ಪ ಕೆಟ್ಟ ಬುದ್ಧಿನೂ ಉಂಟು. ಈಗ ಸ್ವಲ್ಪ ನನಗೆ ಕಟ್ಟಿ ಹಾಕಿ ಅದನ್ನ ಸರಿ ಮಾಡ್ತಾ ಇದ್ದೀನಿ. ಕೆಟ್ಟ ಬುದ್ಧಿ ಅಂದ್ರೆ ಅದು ಕದಿಯೋದು ಮಾಡೋದು ಏನಾದ್ರೂ ಇರ್ಬೋದು. ಕೋಳಿಗಳು ಹಿಡಿತಲ್ಲ, ಅದಕ್ಕೆ ಆಗಿ ತಂದು ಬಿಟ್ಟಿರ್ಬೇಕು ಅದನ್ನ. ಈಗ ನಮ್ಮಲ್ಲಿ ಯಾವ್ದು ಗಾಡಿ ಒಳಗಡೆ ಬಿಟ್ಟೋಗಿದ್ರ? ರೋಡಲ್ಲೇ ಬಿಟ್ಟೋಗಿದ್ರು. ಬೆಟ್ಟಕ್ಕೆ ಹೋಗೋ ರೋಡ್. ನೀವೆಲ್ಲ ಹೋಗ್ತಿದ್ರಿ ಅವಾಗ? ನಾನು ಹೋಗಿಲ್ಲ, ಬೇರೆಯವರು ಹೇಳಿದ್ರು. ಅವರು ಅಲ್ಲಿ ತೋಟಕ್ಕೆ ಹೋಗಿದ್ರು. ಹಾಗಾದ್ರೆ ಕಾಲ್ ಕೈ ಕಟ್ಟಿ ನಾಯಿನ ಬಿಟ್ಟು ನಾವು ಅದನ್ನ ಬಿಟ್ಟಿದೀವಿ ಅಂತ. ಅದೇನ್ ಮಾಡ್ತು, ಅದು ಹೊಟ್ಟೆ ಹಸಿದೆ ಅಂತ ಆ ಲೈನಿಗೆ ಬಂತು. ಅಲ್ಲಿಂದ ಅಲ್ಲಿ ಆಳುಗಳಿಂದ ನಮ್ಮ ಲೈನಿಗೆ ಬಂತು. ಅಷ್ಟೊತ್ತಿಗೆ ಯಾರು ಹೇಳ್ತಾರೆ ಅದಕ್ಕೆ 5 ಮರಿ ಉಂಟು ಅಂತ. ಇನ್ನು ನಾನು ಒಬ್ಬನ ಹತ್ರ ಅದನ್ನ ತಂದು ಕೊಡು ಅಂತ ಹೇಳಿ ನಾನು ತರಿಸಿದೀನಿ. ತರ್ಸಿದ್ರ? ಅದೇ ಅದೇ ಅಲ್ಲಿ ಒಂದು ಕುಂಟ ನಾಯಿ ಉಂಟಲ್ಲ, ಅದು ಇಲ್ಲಿ ಒಂದು 4 ಮರಿ 5 ಮರಿ. ಈಗ ನಾನು ಅಲ್ಲಿ ಸಾಕದಿದ್ರೆ ಅದನ್ನ ಯಾರು ತಕೊಂಡು ಹೋಗೋದು ಇಲ್ಲ. ಅದನ್ನ ಏನಾದ್ರು ತಿಂದ್ಕೊಂಡು ಹೋಗ್ತಾ ಇತ್ತು ಪಾಪ. ಒಳ್ಳೆ ಮರಿಗಳು. ನಾನು ಕಾಲು ಕೈ ಕಟ್ಟಿ ಅಂತ ಇಲ್ವಾ, ಈ ಕಪ್ಪು ನಾಯಿಗಳ ಈ ತರ ನಾಯಿಗಳು ಅಲ್ಲಿ ಒಂದು ಉಂಟಲ್ಲ ಒಳಗೆ, ಈ ತರ 4 ಹೆಣ್ಣು 1 ಗಂಡು, ಅದನ್ನ ಅಲ್ಲಿ ಬಿಟ್ಟಿದ್ದು. ನಾಯಿ ಇಷ್ಟೇ ದಪ್ಪ ಇದ್ದಿದ್ದು ಮರಿಗಳೆಲ್ಲ. ಇದು ನಾನು ಒಳಗೆ ಇಟ್ಟು ಹೇಳಿಲ್ವಾ, ಆ ನಾಯಿ ಮರಿಗಳ ಜೊತೆ ಇದು. ಹೌದಾ? ಚೆನ್ನಾಗಿ ಒಳಗೆ ತಿಂದು ಬೆಳೆದಿದ್ದಾಳೆ. ಇವತ್ತೇ ಬಿಟ್ಟಿದ್ದ ಅವಳ ಗೂಡಿಗೆ. ಹೌದಾ? ಇದು ಮನೆಯೊಳಗೆ ಇರೋದು. ಅದು ಕಾಲು ಕೈನ ಕಟ್ಟಿಬಿಟ್ಟು ಗಾಡಿಲಿ ಹೋಗಿದ್ರ? ಮತ್ತೆ ಬರುತ್ತೆ ಅಂತೇನೋ. ಅದೇ ಅದು ಬರಬಾರ. ಕಾಲು ಕೈನ ಕಟ್ಟಿಬಿಟ್ಟು ಹೋಗಿದ್ದಾರೆ. ಬಾ ಹೇಳಿ ಬಾ ಅವು ದಾಟಿರೋ ಬಿರೆ ಬಾ ಅಪ್ಲಿಯಾ ಅಲ್ಲಿ
ಇದು ಆ ನಾಯಿ ಅಲ್ಲೇನು 3 ನಾಯಿ ಮರಿ ಉಂಟಲ್ಲ ಅದ್ರ ಜೊತೆ ಇದು ಇದು ಇದು. ಹೌದಾ ಅಷ್ಟು ದೊಡ್ಡದು? ಅದು ಮನೆಯೊಳಗೆ ತಿಂತಾ ಇತ್ತಲ್ಲ ಹುಷಾರಿತ್ತಲ್ಲ ಹಿಂಗೆ ಕೈ ಹಿಂಗೆ ಆಗೋಗಿತ್ತು ಅನ್ನ ನಡ್ಗೋದು ಜೋರಾಗಿ. ಹೌದಾ? ಹಂಗೆ ಮನೆಯೊಳಗೆ ಕರ್ಸಿ ಇವತ್ತು ಈ ಬೆಳಿಗ್ಗೆ ಬಿಟ್ಟಿದ್ದು ನಾನು ಅಲ್ಲಿ ಇರ್ಲಿ ಅಭ್ಯಾಸ ಆಗಲಿ ಅಂತ. ಎಷ್ಟು ಅಂತ ಒಳಗೆ ಬೆಕ್ಕಗಳನ್ನೆಲ್ಲ ಕಚ್ತವೆ ಅದು. ಸಂಜೆ ಸರಿ ಸ್ವಲ್ಪ ಬಿಡ್ತೀರಾ? ಸಂಜೆ ಇವ್ರನ್ನೆಲ್ಲ ಬಿಡಲ್ಲ, ಇವ್ರನ್ನ ವಾರಕ್ಕೊಂದ್ಸತಿ 2 ಸತಿ ಮಾತ್ರ. ಹೌದಾ? ಅಷ್ಟೇ? ಇನ್ನೆಲ್ಲ ಇದ್ರೊಳಗಡೆ ಅದ್ರೊಳಗೆ ಅಲ್ಲ. ಇವ್ರನ್ನೆಲ್ಲ ಇನ್ನೊಂದು 3 ಗಂಟೆಗೆ 4 ಗಂಟೆಗೆ ಒಂದ್ಸತಿ ಬಿಡ್ತೀನಿ. ಬಿಡ್ತೀರಾ ಇವ್ರನ್ನ? ಪುನಃ ಇನ್ನು ಕಟ್ಟಾಕೋದೆ. ಅಪ್ಪ ಬಿಟ್ರೆ ಉಂಟಾ ಎಲ್ಲ ರೋಡಲ್ಲಿ ಓಡಾಡ್ತವೆ. ರೋಡಲ್ಲಿ ಓಡಾಡೋ ಜನ ಸುಮ್ಮನಿರಲ್ಲ. ಕಡೆ ಹೋಯ್ತು ಅದು ಹಂಗೇನೆ ಯಾವಾಗ್ಲೂ ಅದ್ರ ಮೇಲೆ ಹತ್ತೋದು ಹೇಳ್ಕೊಂಡಿರ್ತದೆ. ಹತ್ತಿ ನಿಲ್ಲೋ ನೋಡಲ್ಲಿ. ಅಮ್ಮ ನಿಜವಾಗ್ಲೂ ನಿಮ್ಮ ಸೇವೆ ದೊಡ್ಡದು. ಈ ವಿಡಿಯೋನ ನೋಡ್ತಾರೆ ಯಾರು ಪಾಪ ಅವ್ರಿಗೆ ಇರೋದೇ ಒಂದು ಕಡಿಮೆ ಆಸ್ತಿ, ಮತ್ತು ಅವ್ರು ಏನಾದರೂ ಇಲ್ಲ ಜಾಸ್ತಿ ಖರ್ಚಾಗಬೇಕು ಅಂದರೆ ಒಂದು 15,000 ಅಂದಾಜು ಇಟ್ಕೊಂಡಿದ್ದಾರೆ. ಜಾಸ್ತಿ ಆಗಬೇಕು ಅಂದರೆ ಅವರು ಒಡವೆಗಳನ್ನ ಒಂದೊಂದಾಗಿ ಅಡ ಇಟ್ಟು ಕಾಫಿ ಬಂದ ಮೇಲೆ ಅದನ್ನು ಬಿಡಿಸ್ಕೊಳ್ಳೋದು ಅಂಥ ಒಂದು ಕೆಲಸನ ಮಾಡ್ತಿದ್ದಾರೆ. ಅಮ್ಮ ನಿಜವಾಗ್ಲೂ ನೀವು ಗ್ರೇಟು ಅಮ್ಮ. ಅನಾಥಾಶ್ರಮಗಳಲ್ಲಿ ವೃದ್ಧಾಶ್ರಮಗಳಲ್ಲಿ ಜನಗಳನ್ನ ಕರ್ಕೊಂಡೋಗಿ ಸಾಕ್ತಾರೆ. ನೀವು ರಸ್ತೆ ಬೆದ್ದಲ್ಲಿ ಮೂಕ ಪ್ರಾಣಿಗಳು ಎಲ್ಲೆಲ್ಲ ವೆಹಿಕಲ್ ಬಂದು ಎಷ್ಟೋ ಜನ ಗುದ್ದಿ ಸತ್ತೋಗಿರೋ ಅಂತ ನೋಡಿದ್ದೀವಿ ನಾವು. ಎಷ್ಟೋ ಪ್ರಾಣಿಗಳು ಬಿದ್ದಿರ್ತವೆ ಅಂಥದ್ರಲ್ಲಿ ನೀವು ಅವನ್ನೆಲ್ಲ ತಗೊಬಂದು ಅದಕ್ಕೆ ಆಪ್ರೇಷನ್ ಮಾಡಿಸಿ ಮತ್ತು ಅದು ಸಾಕ್ತಾ ಇದ್ದೀರಲ್ಲ. ಒಂದ್ಸರಿ ಆಪ್ರೇಷನ್ ಮಾಡಿಸಿದಾಗ 3,000 ಖರ್ಚಾಗುತ್ತೆ. ಒಂದ್ಸರಿ ಆಸ್ಪತ್ರೆಗೆ ಹೋದರೆ ಮಿನಿಮಮ್ ಅಂದರೆ 1,000 ಬೇಕು, ಅಂದರೆ ಆಟೋಗೇನೆ ಬೇಕು. ಆದ್ರೂ ಅವರು ಅಷ್ಟು ನಿಸ್ವಾರ್ಥ ಸೇವೆ ಇದೆಲ್ಲ. ನಿಜವಾಗ್ಲೂ ನೀವು ಗ್ರೇಟ್ ಅಮ್ಮ. ನಿಮಗೆ ಒಳ್ಳೇದಾಗಲಿ. ಯಾರಾದರೂ ವಿಡಿಯೋ ನೋಡ್ತಿರೋ ದಯವಿಟ್ಟು ಇವ್ರದ್ದು ನಾನು ಬ್ಯಾಂಕ್ ಡೀಟೇಲ್ಸ್ನ ಹಾಕ್ತೀನಿ, ಭವಾನಿ ಅಮ್ಮ ಅವ್ರದ್ದು ಫೋನ್ ನಂಬರ್ ಹಾಕಿರ್ತೀನಿ. ದಯವಿಟ್ಟು ಈ ಮೂಕ ಪ್ರಾಣಿಗಳಿಗೆ ಯಾರೋ ಸಹಾಯ ಮಾಡಬೇಕು ಅಂದರೆ ನೀವು ನಿಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ನೀವು ಸಹಾಯ ಮಾಡಿ. ಅಕ್ಕಿ ಏನಾದರೂ ಬೇಕಾದರೆ ಅಲ್ವಾ, ಅಕ್ಕಿ ಬೇಕಾಗುತ್ತೆ, ಅಕ್ಕಿ ಏನಾದರೂ ಕೊಡಿ. ಅಮ್ಮ ನಾಯಿನಲ್ಲಿಂದ ಯಾರಾದರೂ ತೊಗೊಂಡೋಗಿದ್ದೀರಾ, ಕೊಟ್ಟಿದ್ದೀರಾ? ನಾನು 2 ನಾಯಿನ ಕೊಟ್ಟಿದ್ದೀನಿ, ಆಪ್ರೇಷನ್ ಆಗಿದ್ನೆ. ಹೆಣ್ಣು ಮರಿಗಳನ್ನ ಕೊಟ್ಟಿದ್ದೀರಾ? ಹಾಂ. ಇನ್ಯಾರು ತಗೊಂಡು ಹೋಗಲ್ಲ, ತುಂಬಾ ಕಮ್ಮಿ ಎಲ್ಲ ತಗೊಂಡು ಹೋಗಲ್ಲ. ಎಲ್ಲ ಈಗ ಜಾತಿ ನಾಯಿ, ಜಾತಿ ಹೌದು ಜಾತಿ ನಾಯಿ, ಹೈಬ್ರಿಡ್ ತಳಿಗಳನ್ನ ನೋಡ್ತಾರೆ. ಹಾಲು ಕುಡಿಯೋ ಮರಿಗಳನ್ನ ತಂದ್ಬಿಟ್ರೆ ಅವ್ರೇನು ಮನ್ಸರೇ ಅಲ್ವಾ ಅಂತ ಆಗುತ್ತೆ ನನಗೆ. ಜನಗಳಲ್ಲಿ ಕೇಳ್ಕೊಳ್ಳೋದಿಷ್ಟೇ, ದಯವಿಟ್ಟು ನಾಯಿ ಮರಿಗಳನ್ನಾಗಲಿ ಪ್ರಾಣಿಗಳನ್ನ ಯಾವುದೇ ಪ್ರಾಣಿ ಆಗಿರ್ಬೋದು ಈ ರೋಡಲ್ಲೆಲ್ಲ ಇಲ್ಲೆಲ್ಲ ಎಲ್ಲೂ ಕೂಡ ತಂದು ಬಿಟ್ಟು ಹೋಗಬೇಡಿ. ನಿಮಗೆ ಸಾಕಾದ್ರೆ ಮಾತ್ರ ಸಾಕಿ, ಸಾಕಾಗಲಿಲ್ಲ ಅಂತಂದರೆ ಪ್ರಾಣಿಗಳ ಸಹವಾಸಕ್ಕೆ ಹೋಗಬೇಡಿ. ಮತ್ತು ಭವಾನಿ ಅಮ್ಮ ಸಾಕ್ತಿರೋಂಥ ಇಲ್ಲಿ ನಾಯಿ ಮರಿಗಳಾಗಿರ್ಬೋದು, ಬೆಕ್ಕು ಮರಿಗಳಾಗಿರ್ಬೋದು ಅವರು ಕೂಡ ಕೊಡ್ತಾರೆ. ಆಲ್ರೆಡಿ ಒಂದಿಬ್ಬರು ಕೊಟ್ಟಿದ್ದಾರೆ, ತೊಗೊಂಡು ಹೋಗಿದ್ದಾರೆ. ನೀವು ಯಾರಾದರೂ ನಾಯಿ ಮರಿಗಳನ್ನ ಸಾಕೋ ಇಷ್ಟ ಇದ್ದರೆ ನೀವು ಬಂದು ಭವಾನಿ ಅಮ್ಮ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ತೊಗೊಂಡು ಹೋಗ್ಬೋದು ಅಂತ ಹೇಳ್ತಾ ಈ ವಿಡಿಯೋನಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋಗೆ ಮತ್ತೆ ಭೇಟಿಯಾಗೋಣ. ಎಲ್ರಿಗೂ ಧನ್ಯವಾದಗಳು.